ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ತಮಿಳಿನ ಮಹಾರಾಜ ಫಿಲಮ್ ಬಗ್ಗೆ ಹೇಳ್ತೀನಿ. ಮಹಾರಾಜ ಮೂವಿ ಹೇಗಿದೆ, ಸಿನಿಮಾದ ಕತೆ ಏನು, ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸ್, ಟೆಕ್ನಿಕಲ್ ಡೀಟೇಲ್ಸ್ ಇವುಗಳನ್ನೆಲ್ಲನೂ ತಿಳ್ಕೊಳ್ಳೋಣ ಬನ್ನಿ. ವಿಜಯ್ ಸೇತುಪತಿ ಆ್ಯಕ್ಟ್ ಮಾಡಿರೋ ಮಹಾರಾಜ ಸಿನಿಮಾ 14 ಜೂನ್ 2024ಕ್ಕೆ ಥಿಯೇಟರ್ಸ್ಗಳಲ್ಲಿ ರಿಲೀಸ್ ಆಯಿತು. ಇದು ಆ್ಯಕ್ಷನ್ ಥ್ರಿಲ್ಲರ್ ಸಿನಿಮಾ ಆಗಿದೆ. ಈ ಸಿನಿಮಾದ ರೈಟರ್ ಆ್ಯಂಡ್ ಡೈರೆಕ್ಟರ್ ನಿತಿಲನ್ ಸಾಮಿನಾಥನ್. ಇದರ ಲೀಡ್ ರೋಲ್ನಲ್ಲಿದ್ದಾರೆ ವಿಜಯ್ ಸೇತುಪತಿ, ಅನುರಾಗ್ ಕಶ್ಯಪ್, ಮಮತಾ ಮೋಹನ್ ದಾಸ್, ನಟರಾಜನ್. ಸಿನಿಮಾದ ಕತೆ ಏನು ಅಂತ ನೋಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮಹಾರಾಜ ಇದು ವಿಜಯ್ ಸೇತುಪತಿ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರೋಂಥ ಸಿನಿಮಾ ಆಗಿದೆ. ಮಹಾರಾಜ ಈ ಸಿನಿಮಾದ ಮೇನ್ ಕ್ಯಾರೆಕ್ಟರ್ ಹೆಸರು. ಇವನು ಕ್ಷೌರಿಕ ಆಗಿರ್ತಾನೆ. ಒಂದು ದಿನ ಮಹಾರಾಜ ಅವನ ಹೆಂಡತಿ ಮತ್ತು ಮಗಳು ಮನೆಯಲ್ಲಿ ಕೂತಿರ್ಬೇಕಾದ್ರೆ ಟ್ರಕ್ ಒಂದು ಮನೆಗೆ ನುಗ್ಗುತ್ತೆ. ಅದರಲ್ಲಿ ಹೆಂಡತಿ ಸತ್ತೋಗ್ತಾಳೆ. ಅವನ ಮಗಳನ್ನು ಒಂದು ಕಸ ಹಾಕೋ ಬುಟ್ಟಿ ಕಾಪಾಡಿರುತ್ತೆ. ಅದಕ್ಕೇ ಮಹಾರಾಜ ಆ ಕಸದ ಬುಟ್ಟಿನ ಒಂದು ಮನುಷ್ಯ ರೂಪ ಕೊಟ್ಟು ಲಕ್ಷ್ಮಿ ಅಂತ ಹೆಸರಿಟ್ಟು ಮಗಳನ್ನು ನೋಡಿಕೊಳ್ತಾ ತನ್ನ ಕೆಲಸ ಮಾಡ್ತಾ ಇರ್ತಾನೆ. ಒಂದು ದಿನ ಮಹಾರಾಜನ ಮನೆಗೆ ಒಂದು ದರೋಡೆಕೋರರ ಗ್ಯಾಂಗ್ ಬರುತ್ತೆ. ಗಲಾಟೆ ಮಾಡಿ ಆ ಬುಟ್ಟಿನ ತಗೊಂಡು ಹೋಗ್ತಾರೆ. ಅದಕ್ಕೆ ಮಹಾರಾಜ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಕೆ ನೋಡ್ತಾನೆ. ಆದರೆ ಪೊಲೀಸರು ಕಂಪ್ಲೇಂಟ್ ತಗೊಳ್ಳೋದಿಲ್ಲ. ಅವನನ್ನು ವಾಪಸ್ ಕಳಿಸ್ತಾರೆ. ಆಮೇಲೆ ಪೊಲೀಸರು ಬಂದು ಕಂಪ್ಲೇಂಟ್ ತಗೊಳ್ಳೋ ಥರ ಮಾಡ್ತಾನೆ. ಅದು ಹೇಗೆ, ಆ ಇನ್ಸಿಡೆಂಟ್ ಏನಾಯಿತು, ಆ ಬುಟ್ಟಿನ ತಗೊಂಡು ಹೋದಂಥ ದರೋಡೆಕೋರರು ಯಾರು, ಕೊನೆಗೆ ಮಹಾರಾಜಗೆ ಆ ಬುಟ್ಟಿ ಸಿಗುತ್ತಾ, ಅವನ ಮಗಳು ಏನಾದ್ಲು ಅನ್ನೋದನ್ನು ನೀವು ಈ ಸಿನಿಮಾ ನೋಡಿನೇ ತಿಳ್ಕೊಬೇಕು. ಇನ್ನು ಈ ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸ್ ನೋಡೋದಾದರೆ ವಿಜಯ್ ಸೇತುಪತಿ ಮಹಾರಾಜ ಅನ್ನೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ. ಅನುರಾಗ್ ಕಶ್ಯಪ್ ಸೆಲ್ವಂ ಅನ್ನೋ ರೋಲ್ ಪ್ಲೇ ಮಾಡಿದ್ದಾರೆ. ಮಮತಾ ಮೋಹನ್ ದಾಸ್ ಅವರು ಆಸಿಫಾ ಅನ್ನೋ ಕ್ಯಾರೆಕ್ಟರಲ್ಲಿ ಕಾಣಿಸಿದ್ದಾರೆ. ನಟರಾಜನ್ ಅವರು ಎಸ್ ವರದರಾಜನ್ ಅನ್ನೋ ಕ್ಯಾರೆಕ್ಟರಲ್ಲಿ ಕಾಣಿಸಿಕೊಂಡಿದ್ದಾರೆ. ಇನ್ನು ಈ ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್ ನೋಡೋದಾದರೆ ಈ ಸಿನಿಮಾದ ರೈಟರ್ ಆ್ಯಂಡ್ ಡೈರೆಕ್ಟರ್ ನಿತಿಲನ್ ಸಾಮಿನಾಥನ್ ಅವರು. ಸುಧನ್ ಸುಂದರಂ, ಜಗದೀಶ್ ಪಳನಿಸ್ವಾಮಿ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಸಿನಿಮ್ಯಾಟೋಗ್ರಫಿ ಬೈ ದಿನೇಶ್ ಪುರುಷೋತ್ತಮನ್. ಈ ಸಿನಿಮಾದ ಎಡಿಟರ್ ಪಿಲೋಮಿನ್ ರಾಜ್ ಅವರು. ಆ್ಯಂಡ್ ಈ ಸಿನಿಮಾಕ್ಕೆ ಬಿ ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕಲ್ ಕಾಂಪೋಸಿಷನ್ ಇದೆ. ಈ ಸಿನಿಮಾದ ಪ್ರೊಡಕ್ಷನ್ ಕಂಪನೀಸ್ ಬಂದು ಪ್ಯಾಷನ್ ಸ್ಟುಡಿಯೋಸ್, ದ ರೂಥಿಂಗ್ ಸ್ಟುಡಿಯೋಸ್. ಇದೇ ಥರ ಎಲ್ಲ ಸಿನಿಮಾಗಳ ಬಗ್ಗೆ ತಿಳ್ಕೊಳ್ಳೋಕೆ ಏಮ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.